ನಮಸ್ಕಾರ. ವ್ಯಾಲೆಂಟೈನ್ಸ್ ವೀಕ್ ಹತ್ರ ಬರ್ತಿಲೆ ಅಲ್ವಾ? ಆದ್ರೆ ಎಲ್ಲರಿಗೂ ಇದು ಬರೀ ಪ್ರೀತಿ ಆಚರಣೆನಾ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರನೂ ಇದೆ. ಯಾಕಂದ್ರೆ ಕೆಲವರು ಪ್ರಕಾರ ಇದರ ಹಿಂದೆ ಒಂದು ದೊಡ್ಡ ಬಿಸ್ನೆಸ್, ಕಲ್ಚರ್ ಮತ್ತು ಸೋಷಿಯಲ್ ಲೆಕ್ಕಾಚಾರವೇ ಅಡಗಿದೆ. ಸೊ ಬನ್ನಿ, ಈ ವಾದಗಳು ಏನ್ ಹೇಳುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಿದ್ರೆ ನಮ್ಮ ಮುಂದಿರೋ ಮೂಲ ಪ್ರಶ್ನೆನೇ ಇದು. ನಾವು ಆಚರಿಸ್ತಾ ಇರೋದು ನಿಜವಾಗ್ಲೂ ಪ್ರೀತಿ ಹಬ್ಬನ ಅಥವಾ ಇದೊಂದು ಸ್ಮಾರ್ಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿನಾ? ಅದರಲ್ಲಿ ನಾವೆಲ್ಲ ಭಾಗವಾಗಿದ್ದೀವಾ? ಈ ಒಂದು ಪ್ರಶ್ನೆನೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಸ್ಟಾರ್ಟಿಂಗ್ ಪಾಯಿಂಟ್. ಈ ವಾದದ ಮೊದಲ ಪಾಯಿಂಟ್ ಶುರುವಾಗೋದೇ ಈ ಆಚರಣೆಯ ಸ್ಟ್ರಕ್ಚರ್ನಿಂದ. ಸ್ವಲ್ಪ ಗಮನಿಸಿ, ಇದು ಒಂದೇ ದಿನದ ಹಬ್ಬ ಅಲ್ಲ, ಬದಲಾಗಿ ಒಂದು ವಾರ ಪೂರ್ತಿ ನಡೆಯೋ ಒಂದು ಸೀರೀಸ್. ಹಾಗಾದ್ರೆ ಇದು ಪ್ರೀತಿಯನ್ನು ತೋರಿಸೋ ಸಹಜವಾದ ರೀತಿನಾ ಅಥವಾ ಒಂದು ಪ್ಲಾನ್ ಮಾಡಿದ ಬಿಸ್ನೆಸ್ಸಾ? ಬನ್ನಿ ನೋಡೋಣ. ರೋಸ್ ಡೇಯಿಂದ ಶುರುವಾಗಿ ಪ್ರಪೋಸ್ ಡೇ, ಚಾಕ್ಲೇಟ್ ಡೇ, ಟೆಡ್ಡಿ ಡೇ, ಪ್ರಾಮಿಸ್ ಡೇ, ಹಗ್ ಡೇ, ಕಿಸ್ ಡೇ, ಕೊನೆಗೆ ವ್ಯಾಲೆಂಟೈನ್ಸ್ ಡೇ. ಅಂದ್ರೆ ಪ್ರತಿಯೊಂದು ದಿನಕ್ಕೂ ಒಂದೊಂದು ಹೆಸರು, ಒಂದೊಂದು ಆಚರಣೆ. ಇದನ್ನ ನೋಡಿದ್ರೆ ನಮ್ಮ ಇಮೋಷನ್ಸ್ ಜೊತೆ ಬಿಸ್ನೆಸ್ನ ಲಿಂಕ್ ಮಾಡೋ ಒಂದು ಚೈನ್ ತರ ಕಾಣ್ತಾ ಇದೆ ಅಲ್ವಾ? ನೋಡಿ, ವಾದದ ಅಸಲಿ ತಿರುಳೇ ಇಲ್ಲಿದೆ. ಪ್ರತಿಯೊಂದು ದಿನವೂ ಗಿಫ್ಟ್ ತಗೊಳ್ಳೋದು, ಹೊರಗಡೆ ಊಟಕ್ಕೆ ಹೋಗೋದು, ಹೀಗೆ ಒಂದಲ್ಲ ಒಂದು ಖರ್ಚಿಗೆ ದಾರಿ ಮಾಡಿಕೊಡುತ್ತೆ. ಇದರರ್ಥ ನಮ್ಮ ಭಾವನೆಗಳನ್ನೇ ಒಂದು ಬಂಡವಾಳ ಮಾಡಿಕೊಂಡು ಬಿಸ್ನೆಸ್ ಮಾಡೋ ಒಂದು ಪರ್ಫೆಕ್ಟ್ ಮಾಡೆಲ್ ಇದು ಅಂತ ವಿಶ್ಲೇಷಿಸಲಾಗ್ತಿದೆ. ಓಕೆ, ಈ ಬಿಸ್ನೆಸ್ ಚೈನ್ ಇದೆಯಲ್ಲ, ಇದು ನೇರವಾಗಿ ನಮ್ಮ ಪಾಕೆಟ್ ಮೇಲೆ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಇದರಿಂದಾಗೋ ಆರ್ಥಿಕ ಹೊರೆ ಮತ್ತು ಅದರಿಂದ ಬರೋ ಪ್ರೆಷರ್ ಅದು ಎಂಥದ್ದು? ಅದರಲ್ಲೂ ಮುಖ್ಯವಾಗಿ ಯುವಜನತೆಗೆ ಈ ಸೆಲೆಬ್ರೇಷನ್ ಅಂದ್ರೆ ದೊಡ್ಡ ಮಟ್ಟದಲ್ಲೇ ಹಣ ಖರ್ಚು ಮಾಡೋದು ಅಂತಾನೆ ಅರ್ಥ. ದುಬಾರಿ ಗಿಫ್ಟ್ಗಳು, ಬ್ರ್ಯಾಂಡೆಡ್ ಐಟಮ್ಸ್, ಕೆಫೆ, ಡೇಟಿಂಗ್ ಖರ್ಚುಗಳು, ಹೀಗೆ ಲಿಸ್ಟ್ ಮುಗಿಯೋದೇ ಇಲ್ಲ. ಅಷ್ಟೇ ಅಲ್ಲ, ಈ ಖರ್ಚು ಮಾಡೋದು ಅನ್ನೋದು ಬರೀ ಒಂದು ಆಯ್ಕೆಯಾಗಿ ಉಳಿದಿಲ್ಲ. ಎಲ್ರೂ ಮಾಡ್ತಿದ್ದಾರೆ, ಸೊ ನಾನು ಮಾಡ್ಲೇಬೇಕು ಅನ್ನೋ ಒಂದು ಸೋಷಿಯಲ್ ಪ್ರೆಷರ್ ಶುರುವಾಗತ್ತೆ. ಇದು ಎಷ್ಟೋ ಜನರ ಮೇಲೆ ಸುಮ್ಸುಮ್ನೆ ಫೈನಾನ್ಷಿಯಲ್ ಬರ್ಡನ್ ಹಾಕ್ಬೋದು. ಇಲ್ಲಿ ಒಂದು ಮುಖ್ಯವಾದ ಆರ್ಥಿಕ ಪ್ರಶ್ನೆ ಬರುತ್ತೆ. ಈ ವಾರದಲ್ಲಿ ನಾವು ಮಾಡೋ ಖರ್ಚಿದೆಯಲ್ಲ, ಅಂದ್ರೆ ದುಬಾರಿ ಗಿಫ್ಟ್, ರೆಸ್ಟೋರೆಂಟ್ ಬಿಲ್ಸ್, ಇದೇ ಹಣವನ್ನು ಎಜುಕೇಷನ್, ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಫ್ಯಾಮಿಲಿ ಸಪೋರ್ಟ್ನಂತಹ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆಗೆ ಯಾಕೆ ಬಳಸಬಾರ್ದು? ಸರಿ, ಇದು ಹಣಕಾಸಿನ ವಾದ ಆಯಿತು. ಇದರಾಚೆಗೆ ಒಂದು ಸಾಂಸ್ಕೃತಿಕ ಪ್ರಶ್ನೆಲೂ ಇದೆ. ಭಾರತೀಯ ದೃಷ್ಟಿಕೋನದಲ್ಲಿ ಪ್ರೀತಿ ಮತ್ತೆ ಸಂಬಂಧಗಳನ್ನ ಆಚರಿಸೋಕೆ ನಮ್ದೇ ಆದ ದಾರಿಗಳಿದ್ಯಾ? ಕೆಲವು ಮೂಲಗಳು ಹೇಳೋ ಪ್ರಕಾರ ಪ್ರೀತಿ ಅಂದ್ರೆ ಕೇವಲ ರೊಮ್ಯಾಂಟಿಕ್ ಲವ್ ಮಾತ್ರ ಅಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಪ್ರೀತಿಗೆ ಒಂದು ವಿಶಾಲವಾದ ಅರ್ಥವಿದೆ. ಅದು ಕುಟುಂಬದ ಮೇಲಿನ ಪ್ರೀತಿಯಾಗಿರ್ಬೋದು, ಗುರುಗಳ ಮೇಲಿನ ಭಕ್ತಿಯಾಗಿರ್ಬೋದು, ದೇಶಪ್ರೇಮ ಅಥವಾ ಇಡೀ ಮನುಕುಲದ ಮೇಲಿನ ಪ್ರೀತಿನೂ ಆಗಿರ್ಬೋದು. ಅಷ್ಟೇ ಅಲ್ಲ, ನಮ್ಮಲ್ಲೇ ಈಗಾಗಲೇ ವಸಂತ ಪಂಚಮಿ, ದೀಪಾವಳಿ, ಸಂಕ್ರಾಂತಿ, ಗುರುಪೂಜೆ, ಕುಟುಂಬೋತ್ಸವ, ಹೀಗೆ ಹಲವಾರು ಹಬ್ಬಗಳಿವೆ. ಇವೆಲ್ಲವೂ ನಮ್ಮ ಕುಟುಂಬ ಮತ್ತು ಸಮಾಜದ ಸಂಬಂಧಗಳನ್ನು ಗಟ್ಟಿ ಮಾಡೋಕೆ ಇರೋದೇ ಅಂತ ಈ ವಾದ ಹೇಳುತ್ತೆ. ನಮ್ಮ ಹಬ್ಬಗ ಜೊತೆಗೆ ನಮ್ಮದೇ ದೇಶದ ಎಕಾನಮಿಯನ್ನ ಸಪೋರ್ಟ್ ಮಾಡೋ ಒಂದು ವಾದನೂ ಇಲ್ಲಿದೆ. ಅದನ್ನೇ ನಾವು ಸ್ವದೇಶಿ ದೃಷ್ಟಿಕೋನ ಅಂತ ಕರೆಯೋದು. ಅಂದ್ರೆ ಸಿಂಪಲ್ ಆಗಿ ನಮ್ಮ ಲೋಕಲ್ ಬಿಸ್ನೆಸ್ಗಳಿಗೆ ಮತ್ತೆ ಪ್ರಾಡಕ್ಟ್ಸ್ಗೆ ಪ್ರಿಫರೆನ್ಸ್ ಕೊಡೋದು. ಇಲ್ಲಿ ನೋಡಿ, ಒಂದು ನೇರವಾದ ಕಂಪ್ಯಾರಿಸನ್. ವ್ಯಾಲೆಂಟೈನ್ಸ್ ಡೇಗೆ ನಾವು ತರೋ ಇಂಪೋರ್ಟೆಡ್ ಐಟಮ್ಸ್, ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ಸ್ಗಳಿಗೆ ದುಡ್ಡು ಸುರಿಯೋ ಬದಲು ಅದೇ ಹಣವನ್ನ ನಮ್ಮ ದೇಶದ ಆರ್ಥಿಕತೆಗೆ, ನಮ್ಮ ಜನರಿಗೆ ಉದ್ಯೋಗ ಕೊಡೋಕೆ ಯಾಕೆ ಬಳಸಬಾರ್ದು? ಸ್ವದೇಶಿ ವಸ್ತುಗಳನ್ನ ಬಳಸಿದ್ರೆ ನಮ್ಮ ಎಕಾನಮಿಗೆ ಬಲ ಬರುತ್ತೆ ಅನ್ನೋದೇ ಈ ವಾದದ ತಿರುಳು. ಸರಿ, ಇಷ್ಟೊತ್ತು ಟೀಕೆಗಳ ಬಗ್ಗೆ ನೋಡಿದ್ವಿ. ಹಾಗಾದ್ರೆ ಬರೀ ಟೀಕೆ ಮಾಡೋದಾ? ಏನಾದ್ರೂ ಪರ್ಯಾಯಗಳಿದೆಯಾ? ಹೌದು, ಈ ವಿಶ್ಲೇಷಣೆ ಕೆಲವು ಕನ್ಸ್ಟ್ರಕ್ಟಿವ್ ಆಯ್ಕೆಗಳನ್ನು ನಮ್ಮ ಮುಂದಿಡುತ್ತೆ. ನೋಡಿ, ವ್ಯಾಲೆಂಟೈನ್ಸ್ ವೀಕ್ಗೆ ಬದಲಾಗಿ ಬೇರೆ ಬೇರೆ ಮೌಲ್ಯಗಳಿಗೆ ಫೋಕಸ್ ಮಾಡೋ ಒಂದು ಹೊಸ ಶೆಡ್ಯೂಲನ್ನೇ ಇಲ್ಲಿ ಕೊಡಲಾಗಿದೆ. ಉದಾಹರಣೆಗೆ, ಪೋಷಕರ ಮೆಚ್ಚುಗೆಯ ದಿನ, ಗುರುಗಳಿಗೆ ಗೌರವ ಸಲ್ಲಿಸೋ ದಿನ, ದೇಶಭಕ್ತಿಯ ಚಟುವಟಿಕೆಗಳ ದಿನ, ಪ್ರಕೃತಿ ಸಂರಕ್ಷಣಾ ದಿನ ಮತ್ತೆ ಜ್ಞಾನ ದಿನ ಅಂತ. ಅಷ್ಟೇ ಅಲ್ಲ, ಬೇರೆ ಸಿಂಪಲ್ ದಾರಿಗಳನ್ನು ಹೇಳಲಾಗಿದೆ. ಯಾವುದೇ ದುಡ್ಡು ಖರ್ಚು ಮಾಡದೆ ಫ್ಯಾಮಿಲಿ ಜೊತೆ ಒಂದು ದಿನ ಕಳೆಯೋದು, ಫ್ರೆಂಡ್ಸ್ ಜೊತೆ ಯಾವುದಾದ್ರೂ ಕಲ್ಚರಲ್ ಪ್ರೋಗ್ರಾಮ್ಗೆ ಹೋಗೋದು ಅಥವಾ ಸಮಾಜ ಸೇವೆ ಮಾಡೋದು, ಇಂಥ ಚಟುವಟಿಕೆಗಳನ್ನ ಮಾಡ್ಬೋದಲ್ವೇ? ಓಕೆ, ಈಗ ಕೊನೆಗೆ ಬರೋಣ. ಇಷ್ಟೆಲ್ಲ ವಾದ ವಿವಾದಗಳನ್ನ ಕೇಳಿದ ಮೇಲೆ ನಿರ್ಧಾರ ತಗೊಳ್ಬೇಕಾಗಿರೋದು ನಾವು. ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ರೆಡಿಮೇಡ್ ಉತ್ತರ ಇಲ್ಲ. ಬದಲಾಗಿ ನಮಗೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳ್ಕೋಬೇಕಿದೆ. ಮೊದಲನೇ ಪ್ರಶ್ನೆ, ಈ ಆಚರಣೆ ನಮ್ಮ ಜೀವನಕ್ಕೆ ನಿಜವಾಗ್ಲೂ ಬೇಕಾ, ಅನಿವಾರ್ಯನಾ? ಎರಡನೇ ಪ್ರಶ್ನೆ, ಇದರಿಂದ ಸುಮ್ಮನೆ ಖರ್ಚು ಜಾಸ್ತಿ ಆಗೋತ್ತಾ, ಬೇರೇನಾದ್ರೂ ಇದೆಯಾ? ಮತ್ತೆ ಕೊನೆಯ ಹಾಗೂ ಮುಖ್ಯವಾದ ಪ್ರಶ್ನೆ, ನಮ್ಮ ಸ್ವಂತ ಸಂಸ್ಕೃತಿ ಈ ಬಗ್ಗೆ ಏನ್ ಹೇಳುತ್ತೆ?
ನಮ್ಮ ಮೌಲ್ಯಗಳು ಏನ್ ಹೇಳುತ್ತೆ? ಕೊನೆಗೆ ಆಯ್ಕೆ ಸಂಪೂರ್ಣವಾಗಿ ನಮ್ದೇ. ನಾವು ಆಚರಿಸ್ತಾ ಇರೋದು ಮಾರುಕಟ್ಟೆ ಹೇಳಿಕೊಟ್ಟ ಪ್ರೀತಿನ ಅಥವಾ ನಮ್ಮ ಮನಸ್ಸು ಹೇಳಿದ ಪ್ರೀತಿನ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದೇ ಬಹುಶಃ ಎಲ್ಲಕ್ಕಿಂತ ಮುಖ್ಯ. ಒಮ್ಮೆ ಯೋಚನೆ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.